ರೋಗವಾಸಿಯಾದರೆ 500 ನಮಗೆ, ಇಲ್ಲವಾದರೆ ನಿಮಗೆ. ಹೇಗಾದ್ರೂ ಮಾಡಿ ಡಾಕ್ಟ್ರ್ ಹತ್ರ 500 ರೂಪಾಯಿ ವಸೂಲು ಮಾಡಲೇಬೇಕು. ಡಾಕ್ಟ್ರೇ ಬಂದೆ. ಡಾಕ್ಟ್ರೇ ನಮಸ್ಕಾರ. ನಮಸ್ಕಾರ, ಬನ್ನಿ. ಡಾಕ್ಟ್ರೇ, ನನ್ನ ರೋಗ ವಾಸಿಯಾಗದಿದ್ದರೆ 500 ರೂಪಾಯಿ ನೀವೇ ಕೊಡ್ತೀರಲ್ಲ? ಖಂಡಿತ ಕೊಡ್ತೇನೆ. ಏನು ಪ್ರಾಬ್ಲಮ್? ಡಾಕ್ಟ್ರೇ, ನನಗೆ ನಾಲಿಗೆದು ರುಚಿ ಗೊತ್ತಾಗ್ತಿಲ್ಲ. ಇರಿ, ನಾನು ನಿಮಗೊಂದು ಟಾನಿಕ್ ಕೊಡ್ತೇನೆ. ಡಾಕ್ಟ್ರೇ, ಇದು ಪೆಟ್ರೋಲ್. ವೆರಿ ಗುಡ್, ನಿಮಗೆ ನಾಲಿಗೆದು ರುಚಿ ಗೊತ್ತಾಗ್ತಿದೆ. The next day. ಡಾಕ್ಟ್ರೇ, ಇವತ್ತು ಮಾತ್ರ ನಾನು 500 ರೂಪಾಯಿ ವಸೂಲು ಮಾಡದೆ ಬಿಡಲ್ಲ. ಡಾಕ್ಟ್ರೇ ನಮಸ್ಕಾರ. ನಮಸ್ಕಾರ, ಬನ್ನಿ ಬನ್ನಿ. ಹೇಳಿ, ಏನು ಕಾಯಿಲೆ ನಿಮಗೆ? ಡಾಕ್ಟ್ರೇ, ನನಗೆ ಮರೆವು ಜಾಸ್ತಿ ಆಗಿದೆ, ಯಾವುದು ನೆನಪಾಗ್ತಿಲ್ಲ. ಓ ಹೌದಾ, ನಾನು ನಿಮಗೆ ಒಂದು ಟಾನಿಕ್ ಕೊಡ್ತೇನೆ. ಡಾಕ್ಟ್ರೇ, ಅದು ಬೇಡ, ಅದು ನಿನ್ನೆ ಕೊಟ್ಟ ಪೆಟ್ರೋಲು. ವೆರಿ ಗುಡ್, ನಿಮಗೆ ನೆನಪಿನ ಶಕ್ತಿ ಬಂದಿದೆ. ಕೂಡ 500 ರೂಪಾಯಿ. ಬರ್ತೇನೆ. ಸರಿ ಸರಿ. The next day. ಡಾಕ್ಟ್ರೇ, ನೀವು ಚಾಪೆ ಅಡಿಯಲ್ಲಿ ಉಕ್ಕಿದ್ರೆ ನಾನು ರಂಗೋಲಿ ಅಡಿಯಲ್ಲಿ ಉಗ್ಗೋನು. ಇವತ್ತು ಮಾತ್ರ ನಿಮ್ಮ ಆಟ ನನ್ನ ಜೊತೆ ನಡೆಯಲ್ಲ, ನೋಡಿಯೇ ಬಿಡುವ. ಡಾಕ್ಟ್ರೇ ನಮಸ್ಕಾರ. ನಮಸ್ಕಾರ, ಬನ್ನಿ ಬನ್ನಿ. ಎಂತ ಪ್ರಾಬ್ಲಮ್? ಡಾಕ್ಟ್ರೇ, ನನಗೆ ಕಣ್ಣೇ ಕಾಣಿಸೋದಿಲ್ಲ ಡಾಕ್ಟ್ರೇ. ಓ, ಇದಕ್ಕೆ ನಮ್ಮ ಬಳಿ ಮದ್ದಿಲ್ಲ. ಹಾಗಾದ್ರೆ ಕೊಡಿ ನನಗೆ 500 ರೂಪಾಯಿ. ಸರಿ, ಆಯ್ತು ಡಾಕ್ಟ್ರೇ. ಡಾಕ್ಟ್ರೇ, ಇದು 100 ರೂಪಾಯಿ. ವೆರಿ ಗುಡ್, ನಿನಗೆ ಕಣ್ಣು ಕಾಣ್ತಾ ಇದೆ. ಕೊಡು 500 ರೂಪಾಯಿ. ಬರ್ತೇನೆ. 1,500 ಬನಸಿಗಳಿಗೆ. ಯವ್ವ, ಎಂತ ಬಿಸಿಲು ಮರೆ. ಈ ಬಿಸಿಲಿಗೆ ಹೋದ್ರೆ ನನ್ನ ಮೈಯೆಲ್ಲ ಕಪ್ಪಾಗ್ಬೋದಾ ಅಂತ. ಹೊರಗಡೆ ತುಂಬಾ ಬಿಸಿಲಿದೆ ಅಲ್ವಾ, ಬಿಸಿಲಿಗೆ ಹೋದ್ರೆ ಮೈ ಕಪ್ಪಾಗುತ್ತೆ ಅಂತ ಇದನ್ನ ಹಾಕೊಂಡೆ. ಅಯ್ಯೋ ನಿಮ್ಮ ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡಿ ಆಯ್ತಾ.